ಓಕೆ, ಫೈನಲ್ ಆಗಿ ಈ ಪ್ರಶ್ನೆ ಕೇಳದೆ ಹೋದ್ರೆ ನಿಮಗೂ ಬೇಜಾರಾಗತ್ತೆ ಅನ್ಸುತ್ತೆ. ಸೂರಜ್ ಪವಿತ್ರ ಬಂಧನಕ್ಕೊಳಗಾಗಿದ್ದಾರೆ. ಹೊಸ ಸೀರಿಯಲ್ ಅವರ ಕೈಯಲ್ಲಿದೆ. ನಿಮಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಏನ್ ಹೇಳ್ತೀರಾ? ಅವರ ಸ್ಟ್ರಗಲ್ಗಳೆಲ್ಲವೂ ಕೂಡ ನಿಮಗೆ ಗೊತ್ತು. ಅದೇ ತುಂಬ ಖುಷಿ ಆಯಿತು ನನಗೆ ಸೀರಿಯಲ್ ಮಾಡ್ತಿರೋದನ್ನ ಕೇಳಿ. ಬೇಜಾರಾಗಿತ್ತು ಎಲಿಮಿನೇಟ್ ಆಗಿಬಿಟ್ಟ ಇಷ್ಟು ಬೇಗ ಅಂದ್ಕೊಂಡು. ಬಟ್ ಅವ್ನು ಬಂದಿದ ತಕ್ಷಣ ನನಗೆ ಒಂದು ಆಫರ್ ಸಿಗುತ್ತೆ ಸೀರಿಯಲ್ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಐ ಫೆಲ್ ಸೋ ಹ್ಯಾಪಿ. ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ ಅವನಿಗೆ. ಸೂಪರ್. ಇನ್ನ ನಮ್ಮ ಇಂಟರ್ವ್ಯೂನ ಫೈನಲ್ ಹಂತ ತಲುಪಿದ್ದೀರಿ. ರ್ಯಾಪಿಡ್ ಫೈರ್ ಪಡ್ಪಡ ಅಂತ ಕೇಳ್ತಾ ಹೋಗ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ? 1 ಸೆಂಟೆನ್ಸ್ ಆನ್ಸರ್. ಓಕೆನಾ? ಟಾಪ್ 3 ಅಲ್ಲಿ ಯಾರು ಇರ್ತಾರೆ? ಇರಬೇಕು ನನಗಿರಬೇಕು ಅಂತ ಅಂದರೆ ಟಾಪ್ 2 ಧನು ಆ್ಯಂಡ್ ರಘುವಣ್ಣ. ಯಾರು ಗೆಲ್ಬೇಕು? ಧನು. ಸೂಪರ್. ನೆಕ್ಸ್ಟ್ ಎಲಿಮಿನೇಷನ್ ಯಾರಾಗ್ಬೋದು ಈ ಮಿಡ್ ವೀಕ್ ಎಲಿಮಿನೇಷನ್? ಕಾವ್ಯ. ತುಂಬಾ ಸ್ಟ್ರಾಂಗ್ ಯಾರು ಈಗ ಮನೇಲಿ ಇರೋರಲ್ಲ, ಇವಾಗಿರೋದ್ರಲ್ಲಿ ಅಶ್ವಿನಿ ಅವರು. ಹೀರೋ? ಸೂರಜ್. ಓಕೆ. ತಲೆ ಹರಟೆ ಗಿಲ್ಲಿ. ಸಿಂಗಲ್ ಸಿಂಹ? ರಾಶಿಕಾ. ಗುಂಪಲ್ ಗೋವಿಂದ? ಕಾವ್ಯ. ಬ್ಯೂಟಿಫುಲ್ ಯಾರು? ಬ್ಯೂಟಿಫುಲ್ ಯಾರು? ಈಗ ಮನೇಲಿ ಇರೋರ್ ಬಗ್ಗೆನೇ ಹೇಳ್ಬೇಕು, ಎಲಿಮಿನೇಟ್ ಆಗಿರೋದು ಯಾರಾದ್ರೂ ಆಗಿರ್ಬೋದು. ರಾಶಿಕಾ. ಮೈ ಗಾಡ್, ವಾಟ್ ಆನ್ಸರ್. ಆಫ್ ಕೋರ್ಸ್ ಟ್ರೂ. ಖಡಕ್ ಅಶ್ವಿನಿ ಅವರು. ಟುಸ್ ಪಟಾಕಿ? ಸ್ಪಂದನ. ಅರ್ಥನೇ ಆಗಿಲ್ಲಪ್ಪ ಇವ್ರು ನಂಗೆ ಬಿಗ್ ಬಾಸ್ ಮನೇಲಿ. ರಕ್ಷಿತಾ. ಇನ್ನೋಸೆಂಟ್ ಮಲ್ಲಮ್ಮ. ಬೆಸ್ಟ್ ಬ್ರದರ್ ನಿಮ್ಗೆ? ರಘುವಣ್ಣ. ಫೇಕ್? ಧ್ರುವಂತ್. ಜೆನ್ಯೂನ್? ಸೂರಜ್. ಫೈಟರ್? ಅಭಿ. ಟಾಸ್ಕ್ ಮಾಸ್ಟರ್ ಆರ್ ಟಾಸ್ಕ್ ಕ್ವೀನ್? ನೀವೇ ಅಂತ ಗೊತ್ತು. ಮಾಸ್ಟರ್? ಧನುಷ್. ಲಕ್ಕಿ? ರಕ್ಷಿತಾ. ಅನ್ಲಕ್ಕಿ? ರಾಶಿಕಾ. ಓಕೆ. ಮಾತುಗಾರ್ತಿ ಆರ್ ಮಾತುಗಾರ? ಮಾತುಗಾರ್ತಿ ಅಶ್ವಿನಿ ಅವರು, ಮಾತುಗಾರ ಗಿಲ್ಲಿ. ಓಕೆ. ಸೂರಜ್ ಅವರೇ ನಿಮ್ಗೆ ಅಮ್ಮ ಅಪ್ಪ ಫ್ರೆಂಡ್ ಎಲ್ಲ ಕೂಡ ಆಗಿದ್ರು, ಬಟ್ ಆದ್ರೂ ಕೂಡ ಅಮ್ಮನ್ ಪ್ಲೇಸ್ ಯಾರು ಕೊಡ್ತೀರಾ? ಇಲ್ಲ, ಅಮ್ಮ ಅಪ್ಪ ಎಲ್ಲ ಮನೇಲೇ ಇದ್ರು. ಬಿಗ್ ಬಾಸ್ ಮನೇಲಿ ನನ್ನ ಫ್ರೆಂಡ್ ಆಗಿದ್ದ. ಓಕೆ, ಸೂಪರ್. ಒಳ್ಳೆ ಏನು ತುಂಬಾ ಅಲರ್ಟ್ ಆಗಿದ್ದಾರೆ ಇವರು. ಎಸ್, ಬಿಗ್ ಮನೆಯಲ್ಲಿ ಅಮ್ಮನ್ ಪ್ಲೇಸ್ ಯಾರು ಕೊಡ್ತೀರಾ? ಅಮ್ಮನ್ ಪ್ಲೇಸ್ ಮಲ್ಲಮ್ಮ ಅವ್ರಿಗೆ ಕೊಡ್ತೀನಿ. ಅಮ್ಮ ಅಂತಾನೆ ಕರಿತಿದ್ದೆ ಅವ್ರಿಗೆ. ಬಟ್ ನಾನು ಜಂಟಿಯಾಗಿ ಬಂದಾಗ ಅಮ್ಮ ಆ ಟೈಮಲ್ಲಿ ಅಮ್ಮನ ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗಿರ್ತೀನಿ. ನಾನು ಅಮ್ಮ ಅಕ್ಕ ಆಗಿ 1-2 ವಾರ ನನ್ನ ಜೊತೆ ಇದ್ದಿದ್ದು ಮಂಜು ಭಾಷಿಣಿ ಅವರು. ಸೂಪರ್.